ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಿಕೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ನಾ ಸ್ಟೇಜ್ ಮೇಲೆ ಆದ್ರೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವರಿಂದ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕೆ ಅಂದ್ರೆ ಇಲ್ಲಿ ಈ ಇಷ್ಟೊಂದು ಜನರು ಪ್ರೀತಿ ಯಾವ ನಾಳ ಬರ್ತಾರೆ ಅವಾಗ ಗಿಲ್ಲಿ 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 ಅಂತ. ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೋ ಪೇಟ ಹಾಕಿ ಕೂತ್ಕೋ. ಆದ್ರೂ ಒಂದ್ ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲಿಲ್ಲ ನನ್ನ, ಅದೇ ಸಖತ್ ಬೇಜಾರು ನನಗೆ. ಹೇಗಿಲ್ಲಿ ನೀನ್ ಅಕ್ಕ ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಹೇಗಿಲ್ಲಿ. ಬಟ್ ಒಂದು ವಿಷಯ, ಅಪ್ಪು ಸರ್ ಯಾವಾಗ್ಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗೆಲ್ಲಿ, ಆಮೇಲೆ ಅವ್ರು ಹಾಕಿರುವಂತಹ ವೋಟ್ಗಳಿಂದ ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟು ಗಿಲ್ಲಿ ಸ್ಟೈಲಲ್ಲೇ ಒಂದು ಮಾತು. ಮುಟ್ಟು ಎಷ್ಟು ಕಂಟೆಸ್ಟೆಂಟ್, ಎಷ್ಟು ಬ್ರೇನ್ ಯೂಸ್ ಮಾಡ್ಬಿಡ್ರಿ ನೀವು. ಸಖತ್ ಸ್ಮಾರ್ಟ್. ನಿಮ್ಮಿಂದ